ಗೆಸ್ಟ್ಗಳು ಬಂದಾಗ ಯಾವಾಗಲೂ ಒಂದೇ ಥರದ ಜ್ಯೂಸ್ ಮಾಡಿ ಬೋರಾಗಿದೆಯಾ? ಹಾಗಾದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಜ್ಯೂಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ಈ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ನೀವು ಪಕ್ಕಾ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಹಾಕಿ ಚಿಲ್ಲಾಗಿ ಕುಡಿತಾ ಇದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ 2 ಕಪ್ಪಷ್ಟು ನಾನು ಹುರುಗಡಲೆ ತೊಗೊಂಡಿದ್ದೀನಿ. ಬೇಳೆನಾದರೂ ತೊಗೋಬೋದು, ಫುಲ್ ಇದ್ದದ್ದಾದರೂ ತೊಗೋಬೋದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ನಿಮ್ಗೆ ಏನಾದರೂ ತರಿ ಅನಿಸಿದರೆ ಜರಡಿ ಹಿಡ್ಕೊಳ್ಳಿ. ಓಕೆ, ಫುಲ್ ನೈಸ್ ಆಗಿದೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು 2-3 ಲೀಟ್ರ್ ನೀರಾಗುವಷ್ಟು ನಾನಿಲ್ಲಿ ಹಾಕಿದ್ದೀನಿ. ನನ್ನ ಮನೆಗೆ ಒಂದು 15 ಜನ ಬರ್ತಾಯಿದ್ರು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿ ತೊಗೊಂಡಿದ್ದೀನಿ. ಒಂದೇ ಒಂದು ಕೊಬ್ಬರಿ ಅಂದರೆ ಒಣಗಿದ ಕೊಬ್ಬರಿ ತುರಿನ ನಾನಿಲ್ಲಿ ತುರ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನೀರು ಎಷ್ಟಿದೆಯೋ ನೋಡಿ, ಹಿಟ್ಟು ಎಷ್ಟಿದೆಯೋ ನೋಡಿ ನೀವು ಬೆಲ್ಲ ಹಾಕಿ ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಸಹ ಸೇರಿಸ್ಬೋದು. ಇಲ್ಲಿ ಒಂದು ಮಾವಿನಕಾಯಿ, ಫುಲ್ ದೊಡ್ಡ ಮಾವಿನಕಾಯಿನ ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಉತ್ತತ್ತಿ ತೊಗೊಂಡಿದ್ದೀನಿ, ಅದನ್ನು ಜಜ್ಕೊಂಬರೋಣ. ಅಷ್ಟೊತ್ತಿಗೆ ಹುಣಸೆಹಣ್ಣು ಸಹ ನೆನೆ ಹಾಕಿದ್ದೆ. ಕಂಪಲ್ಸರಿ ಹುಣಸೆಹಣ್ಣು ನೀವು ಹಾಕಲೇಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಉತ್ತತ್ತಿನ ಜಜ್ಕೊಂಡು ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನುಣ್ಣಿಗೆ ಸ್ವಲ್ಪ ಪುಡಿ ಮಾಡ್ಕೊಂಬಂದ್ಬಿಡೋಣ. ಇದು ಸ್ವಲ್ಪ ಫುಲ್ಲು ನುಣ್ಣಗಾಗಲಿ. ಅಷ್ಟೊತ್ತಿಗೆ ನಾನು ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮನ್ನ ಸ್ವಲ್ಪ ಕ್ರಷ್ ಮಾಡ್ಕೊಂಬರೋಣ. ಓಕೆ ನೋಡಿ, ಉತ್ತತ್ತಿ ಇವಾಗ ಪೌಡ್ರ್ ಆಗಿದೆ. ಇದನ್ನು ಅದಕ್ಕೆ ಸೇರಿಸ್ಬೇಕು. ಓಕೆ, ಇವಾಗ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಯಾವ್ದು ಬೇಕಾದರೂ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಓಕೆ, 2 ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ. ಯಾಕಂದರೆ ಒಳ್ಳೆ ಫ್ಲೇವರ್ಗೋಸ್ಕರ. ಕಲ್ಸಕ್ಕರೆ ತೊಗೊಂಡಿದ್ದೀನಿ, ಕಂಪಲ್ಸರಿ ಕಲ್ಸಕ್ಕರೆ ಹಾಕಲೇಬೇಕು, ಅದರದ್ದು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಇದರಲ್ಲಿರುವಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪನೇ ತೊಗೊಂಡು ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಸೇರಿಸೋಣ. ಯಾಕಂದರೆ ಸ್ವಲ್ಪ ಅದು ಥಿಕ್ನೆಸ್ ಬರಲಿ ಅಂತ ಜ್ಯೂಸ್ ಅಷ್ಟೇ. ಆದಷ್ಟು ಹುರುಗಡಲೆ ಪುಡಿ ಹಾಕಿರ್ತೀವಿ, ಬಟ್ ಇದನ್ನು ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಅದರಲ್ಲಿರುವಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತೊಗೊಂಡು 2 ಏಲಕ್ಕಿ ತೊಗೊಂಡು ಇದನ್ನ ಫುಲ್ಲು ಸ್ವಲ್ಪ ನುಣ್ಣಿಗೆ, ಆದಷ್ಟು ನುಣ್ಣಿಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಓಕೆ, ಇದು ಗ್ರೈಂಡ್ ಆಗಲಿ. ಅಷ್ಟೊತ್ತಿಗೆ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಬಿಡೋಣ. ಇವಾಗ ನೋಡಿ, ಉತ್ತತ್ತಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗಸಗಸೆ ಹಾಕೋಣ. ಒಂದು ಅರ್ಧ ಸ್ಪೂನ್, 1 ಸ್ಪೂನಷ್ಟು ಸಾಕು ಗಸಗಸೆ ಹಾಕೋಣ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸಲ ಸರಿಯಾಗಿ ಬೆಲ್ಲ ಸ್ವಲ್ಪ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 2 ನಿಮಿಷ ಮಿಕ್ಸ್ ಆದರೆ ಸಾಕು. ಯಾಕಂದರೆ ಬೆಲ್ಲ ಚೆನ್ನಾಗಿ ಜಜ್ಕೊಂಡಿರ್ತೀವಲ್ಲ, ಬೇಗ ಇದು ಕರಗುತ್ತೆ. ಇವಾಗ ನೆನಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ರಸನ ಇದಕ್ಕೆ ಸೇರಿಸೋಣ. ನೋಡಿ ಹಾಕಿ, ಯಾಕಂದರೆ ತುಂಬ ಜ್ಯೂಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ನಿಮಗೆ ಎಷ್ಟು ಬೇಕು ನೋಡಿ. ನೀವು ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿದ್ರೆ ನಿಂಬೆಹಣ್ಣು ಗಾತ್ರದಷ್ಟು ನಿಮಗೆ ಸರಿಯಾಗುತ್ತೆ. ಓಕೆ, ಇವಾಗ ನೋಡಿ, ಈ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನೀವು ಐಸ್ ಕ್ಯೂಬ್ ಹಾಕಿ ಕುಡಿತಾ ಇದ್ದರೆ ಸೂಪರಾಗಿರುವಂಥ ನಿಮಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿ ಆಗುತ್ತೆ. ಖಂಡಿತ ಒಂದು ಸಲ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ಗಳು ಬಂದಾಗ ಈ ಜ್ಯೂಸನ್ನ ಒಂದು ಸಲ ಮಾಡಿಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.